ಈ ಒಂದು ಆಚರಣೆಗೆ ಎಷ್ಟು ಶಕ್ತಿ ಇದೆ ಅಂದರೆ ಒಂದು ಜೀವಂತ ಮನುಷ್ಯನಲ್ಲಿ ದೈವದ ಆವಾಹನೆಯಾಗುತ್ತೆ. ಅಲ್ಲಿಂದ ಆಚೆಗೆ ಅಲ್ಲಿ ಕೇವಲ ದೈವದ ಅಸ್ತಿತ್ವವಿರುತ್ತೆ. ಅಂದರೆ ದೈವ ಮಾತಾಡುತ್ತೆ. ಆ ಭಯಾನಕವಾದಂತಹ ಕೂಗು, ಎದೆಯನ್ನ ಜಲ್ಲಿ ಎನಿಸುವಂತಹ ಗಗ್ಗರದ ಧ್ವನಿ ಮತ್ತು ದೈವದ ದಿವ್ಯ ಸಾನ್ನಿಧ್ಯ, ಇದೆಲ್ಲ ಸೇರಿ ನಮ್ಮೊಳಗೆ ಭಯ ಮತ್ತು ಭಕ್ತಿಯ ಒಂದು ವಿಚಿತ್ರ ಭಾವನೆಯ ಮಿಶ್ರಣವನ್ನ ಜಾಗೃತಗೊಳಿಸುತ್ತದೆ. ಕಾಂತಾರವು ಇಡೀ ಜಗತ್ತಿಗೆ ದೈವದ ಶಕ್ತಿಯನ್ನ ಪರಿಚಯಿಸಿತು. ಆದರೆ ಇದು ಕೇವಲ ಸಿನಿಮಾದ ಕಥೆಯಲ್ಲ, ಇದು ಪವಿತ್ರ ಭೂಮಿಯ ಪ್ರಾಚೀನವಾದಂತಹ ಸತ್ಯ. ತುಳುನಾಡಿನ ರಕ್ಷಕ ಪಂಜುರ್ಲಿ ನಿಜವಾಗ್ಲೂ ಪಾರ್ವತಿ ಸುತನ? ಈ ಬಗ್ಗೆ ತಿಳಿಬೇಕು ಅಂದ್ರೆ ನಮ್ಮ ಪ್ರಯಾಣ ತುಳುನಾಡಿನ ಕಡೆಗೆ. ತುಳುನಾಡು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಾಗೂ ಕೇರಳದ ಕಾಸರಗೋಡು ಜಿಲ್ಲೆಯ ಚಂದ್ರಗಿರಿ ನದಿಯವರೆಗೆ ವಿಸ್ತರಿಸಿದಂತಹ ಒಂದು ಪ್ರದೇಶ. ನಿಮಗ್ ಗೊತ್ತಾ, ದಂತಕಥೆಯ ಪ್ರಕಾರ ಇಲ್ಲಿ ಭೂಮಿನೇ ಇರಲಿಲ್ಲ ಅಂತೆ. ಇಲ್ಲಿ ಇದ್ದದ್ದು ಬರೀ ಮರಳು ಮತ್ತು ಉಪ್ಪು ನೀರು ಮಾತ್ರ. ಹೌದು, ಇದನ್ನ ಪರಶುರಾಮ ಸೃಷ್ಟಿ ಅಂತ ಕರೆಯಲಾಗುತ್ತೆ. ವಿಷ್ಣುವಿನ 6ನೇ ಅವತಾರವಾದಂತಹ ಪರಶುರಾಮನು ಜಗತ್ತನ್ನು ಗೆದ್ದ ನಂತರ ತನ್ನ ಕೊಡಲಿಯನ್ನು ಕೊಡಚಾದ್ರಿಯಲ್ಲಿ ನಿಂತು ಅರಬ್ಬಿ ಸಮುದ್ರಕ್ಕೆ ಎಸಿತಾರೆ. ಆ ಕೊಡಲಿ ಬಿದ್ದ ಜಾಗದಿಂದ ನೀರು ಹಿಂದಕ್ಕೆ ಹೋಗಿ ಈ ಹಚ್ಚ ಹಸಿರಿನ ಸ್ವರ್ಗ ಸೃಷ್ಟಿಯಾಯಿತಂತೆ. ಇಲ್ಲಿ ದೇವರು ಕೇವಲ ದೇವಾಲಯದಲ್ಲಿ ಮಾತ್ರ ಅಲ್ಲ, ಪ್ರಕೃತಿಯಲ್ಲಿದೆ. ಪಾಚಿಯಿಂದ ಮುಚ್ಚಿ ಹೋದ ಪ್ರತಿ ಪ್ರಾಚೀನ ಕಲ್ಲಿನಲ್ಲಿದೆ. ಅರಬ್ಬಿ ಸಮುದ್ರದ ಗರ್ಜನೆಯಲ್ಲಿದೆ. ಇಲ್ಲಿರುವಂತಹ ದೇವರು ಎಲ್ಲೋ ಸ್ವರ್ಗದಲ್ಲಿ ಇದ್ದು ಹವಿಸ್ಸನ್ನ ಸ್ವೀಕರಿಸುವವರಲ್ಲ, ಬದಲಾಗಿ ನಮ್ಮೊಳಗೆ ವಾಸಿಸುವವರು, ನಮ್ಮ ಜೊತೆಗೆ ನಡೆದಾಡುವವರು. ಉದಾಹರಣೆಗೆ ಮೂಲ ಮೈಸಂದಾಯ, ಬೊಬ್ಬರ್ಯ, ಕೊರಗಜ್ಜ ಹೀಗೆ ಅನೇಕ ದೈವಗಳಿದ್ದರೂ ಕೂಡ ನಾವು ಪದೇ ಪದೇ ಕೇಳೋದು ಇಬ್ಬರ ಬಗ್ಗೆ. ಒಂದು ಪಂಜುರ್ಲಿ ಮತ್ತು ಅವನ ನೆರಳಾಗಿ ಬರುವಂತಹ ಉಗ್ರರೂಪಿ ಗುಳಿಗ. ಇನ್ನು ಇವರಿಬ್ಬರ ಬಗ್ಗೆ ತಿಳಿಬೇಕು ಅಂತಂದ್ರೆ ನಾವಿವಾಗ ತುಳುನಾಡಿನಿಂದ ನೇರವಾಗಿ ಕೈಲಾಸಕ್ಕೆ ಪ್ರಯಾಣ ಮಾಡಬೇಕು. ಯಾಕಂದ್ರೆ ಇವರು ಕೇವಲ ದೈವಗಳಲ್ಲ, ಶಿವಗಣದ ಸದಸ್ಯರು ಕೂಡ ಹೌದು. ಶಿವಗಣ ಅಂದ್ರೆ ಶಿವನ ಸ್ವಂತವಾದಂತಹ ಸೇನೆ. ಕೈಲಾಸದಲ್ಲಿ ಮಹಾವಿನಾಶಕನಿಗೆ ಸೇವೆ ಸಲ್ಲಿಸುವ ಜೀವಿಗಳಿವು. ಇದು ದೇವತೆಗಳು, ಆತ್ಮಗಳು ಮತ್ತು ಕೆಲವು ಉಗ್ರ ಜೀವಿಗಳಷ್ಟೇ ಅಲ್ಲದೆ ನಂದಿ ಮತ್ತು ಗಣೇಶನನ್ನ ಕೂಡ ಒಳಗೊಂಡಿದೆ. ಗಣಪತಿಯು ಶಿವಗಣದ ನಾಯಕನಾಗಿರುತ್ತಾನೆ. ಇವಾಗ ನಮ್ ಸ್ಟೋರಿ ಪ್ರಾರಂಭ ಆಗೋದು ಯಾವುದೇ ಯೋಧ ಅಥವಾ ರಾಕ್ಷಸನಿಂದ ಅಲ್ಲ, ಬದಲಾಗಿ ಒಂದು ಚಿಕ್ಕ ಮರಿ ಕಾಡು ಹಂದಿಯಿಂದ. ಕೈಲಾಸ ಪರ್ವತದಲ್ಲಿ ಪರಶಿವನ ಸ್ವಂತವಾದಂತಹ ಉದ್ಯಾನವನವಿತ್ತಂತೆ. ಅದೇ ಪರಶಿವನ ಹೂದೋಟ. ಒಂದು ದಿನ ಪಾರ್ವತಿ ಈ ವನದಲ್ಲಿ ವಿಹರಿಸುತ್ತಿದ್ದಾಗ ಒಂದು ದಾರಿ ತಪ್ಪಿದ ಮರಿ ಹಂದಿಯನ್ನ ನೋಡುತ್ತಾಳೆ. ಅದನ್ನು ನೋಡಿದ ಆ ತಾಯಿ ಹೃದಯಕ್ಕೆ ಕರುಣೆ ಬಂತು. ಅದು ಅವಳಿಗೆ ಕೇವಲ ಪ್ರಾಣಿಯಾಗದೆ ಅವಳ ಮಗುವಾಯಿತು. ಪಾರ್ವತಿಯ ಆರೈಕೆಯಲ್ಲಿ ಆ ಮರಿ ಹಂದಿ ಬಲಿಷ್ಠವಾಗಿ ಬೆಳೆಯಿತು. ತನ್ನ ಶಕ್ತಿಯನ್ನ ಪರೀಕ್ಷಿಸಲು ಪರಶಿವನ ಹೂದೋಟವನ್ನ ತನ್ನ ಕೋರೆಯಿಂದ ಧ್ವಂಸ ಮಾಡಿತ್ತು. ಮರಗಳನ್ನ ಬುಡಮೇಲು ಮಾಡಿ ನೆಲವನ್ನ ಅಗೆಯಿತ್ತು. ಭಗವಾನ್ ಶಿವನು ಈ ದೃಶ್ಯವನ್ನು ಕಂಡಾಗ ಅವನ ಕೋಪವು ವಿಕೋಪಕ್ಕೆ ತೆರಳಿತ್ತು. ತನ್ನ ಹೂದೋಟದ ವಿನಾಶಕ್ಕೆ ಕಾರಣವಾದ ಹಂದಿಯನ್ನ ಸಂಹರಿಸಲು ತನ್ನ 3ನೇ ಕಣ್ಣನ್ನು ತೆಗೆಯಲು ಸಿದ್ಧನಾಗುತ್ತಲೇ ಎದುರು ನಿಂತಿದ್ದು ಪಾರ್ವತಿ. ತಾನು ಬೆಳೆಸಿದ ಮಗುವಿಗಾಗಿ ಬೇಡಿದಳು. ಅವಳ ಮಾತೃ ಹೃದಯ ಕಂಡು ತನ್ನ ಕೋಪವನ್ನ ನಿಯಂತ್ರಿಸಿಕೊಂಡನು ಶಿವ. ಅವನು ಹಂದಿಯನ್ನ ವಿನಾಶಕಾರಿಯಾದ ಪ್ರಾಣಿಯಾಗಿ ಕಾಣದೆ ಅದರೊಳಗಿನ ಪಳಗಿಸದ ಅಪರಿಮಿತವಾದಂತಹ ಶಕ್ತಿಯನ್ನ ಕಾಣುತ್ತಾನೆ. ಈ ಶಕ್ತಿಯನ್ನ ನಾಶ ಮಾಡದೆ ಅದಕ್ಕೆ ಒಂದು ಉದ್ದೇಶವನ್ನ ಕೊಡಬೇಕೆಂದು ಅರಿಯುತ್ತಾನೆ. ಹಂದಿಗೆ ಶಿವನು ತನ್ನ ದೈವಿಕ ಶಕ್ತಿಯನ್ನ ತುಂಬಿ ಅದನ್ನ ದೈವವನ್ನಾಗಿ ಮಾಡುತ್ತಾನೆ ಮತ್ತು ಭೂಲೋಕಕ್ಕೆ ಕಳುಹಿಸುತ್ತಾನೆ. ಇಲ್ಲಿ ಸತ್ಯ ಧರ್ಮದ ರಕ್ಷಕನಾಗಿ ಕಾಡು, ಭೂಮಿ, ಪ್ರಾಣಿ, ಪಕ್ಷಿಗಳನ್ನ ರಕ್ಷಿಸುತ್ತಾ ಧರ್ಮವನ್ನ ಎತ್ತಿ ಹಿಡಿಯುವಂತೆ ಆದೇಶಿಸುತ್ತಾನೆ. ಆ ದೈವಿಕ ವರಹವೇ ಪಂಜುರ್ಲಿ ದೈವವಾಯಿತು, ನಮ್ಮೆಲ್ಲರ ದೇವರಾಯಿತು. ಇದು ತುಳುವಿನ ಪಂಚಿದ ಕುರ್ಲೆ ಎನ್ನುವಂತಹ ಪದಗಳಿಂದ ಬಂದಿದೆ. ಅಂದ್ರೆ ಎಳೆಯ ಕಾಡು ಹಂದಿ ಎಂದು ಅರ್ಥ. ಭೂತ ಕೋಲದಲ್ಲಿ ದೈವ ನರ್ತಕನನ್ನ ನೋಡಿದಾಗ ನೀವು ಕೇವಲ ಒಂದು ಆಚರಣೆಯನ್ನ ವೀಕ್ಷಿಸುತ್ತಿಲ್ಲ,
ಬದಲಾಗಿ ಒಂದು ಕತೆಗೆ ಸಾಕ್ಷಿಯಾಗುತ್ತಿದ್ದೀರಿ. ತಾಯಿಯ ಪ್ರೀತಿಯ ಕತೆ, ಒಂದು ಪಳಗಿಸದಂತಹ ಶಕ್ತಿ ಹೇಗೆ ದೈವಿಕತೆಯನ್ನ ಪಡೆಯಿತು ಎನ್ನುವುದರ ಕತೆ. ಪಾರ್ವತಿಯ ಪ್ರೀತಿ ಮತ್ತು ಶಿವನ ಶಕ್ತಿಯಿಂದಾಗಿ ರಕ್ಷಕನಾಗಿ ಹುಟ್ಟಿಕೊಂಡವನೇ ಪಂಜುರ್ಲಿ. ಆದರೆ ನೆನಪಿರಲಿ, ಎಲ್ಲ ದೈವಗಳು ಶಾಂತ ಮತ್ತು ದಯಾಮಯಿಗಳಲ್ಲ. ಒಬ್ಬ ರಕ್ಷಕನ ನೆರಳಲ್ಲಿ ಇನ್ನೊಬ್ಬ ವಿಧ್ವಂಸಕನಿರುತ್ತಾನೆ. ಅವನೇ ಉಗ್ರರೂಪಿ ಗುಳಿಗ. ಗುಳಿಗನು ಎಷ್ಟು ರೌದ್ರ ಎಂದರೆ ಹುಟ್ಟಿದ ಕೂಡಲೇ ಹಸಿವಿನಿಂದ ತಾಯಿಯನ್ನ ನುಂಗಿದವನು. ಅಂತಹ ಭಯಾನಕ ದೈವ ಗುಳಿಗನ ಕತೆಗೆ ನೀವು ಸಿದ್ಧರಿದ್ದೀರಾ? ಹಾಗಾದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹರಿ ಓಂ.